ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ವರ್ಷಕ್ಕೆ 300 ಸಿನಿಮಾ ಅಂದ್ಕೊಳ್ಳಿ, 300ರಿಂದ 350 ಸಿನಿಮಾ. 350ಅಲ್ಲಿ ನಮ್ಗೆ ಆ್ಯಾವ್ರೇಜ್ ಇಟ್ಟಿರೋದು 10 to 15 ಅಷ್ಟೇ. ಬ್ಲಾಕ್ ಬಸ್ಟರ್ ಇರೋದು 2-3. ಇವಾಗ 300 ಸಿನಿಮಾ ಡೈರೆಕ್ಟ್ರಲ್ಲಿ 285 ಜನ ಡೈರೆಕ್ಟರ್ ಇದ್ದಾರೆ, ರೈಟರ್ ಇದ್ದಾರೆ. ಅದರಲ್ಲಿ ಒಬ್ಬ ಎಕ್ಸ್ಟ್ರಾ ರೈಟ್ರು, ಲೈಕ್ ಏನೋ ಅಡಿಷ್ನಲ್ ರೈಟ್ರು, ಒಬ್ಬ ಗೋಸ್ಟ್ ರೈಟ್ರು, ಯಾರೋ ಒಬ್ಬ ಬಂದ ಅಂದ್ಕೊಳ್ಳಿ, ಸುಮ್ಮನೆ ಸಿಂಪಲ್. 250 ಮೆಂಬರ್ಸ್ ಡೈರೆಕ್ಟರ್ ಇದ್ದಾರೆ. ಸರ್ ಅವ್ರು ಸೋತ್ರೆ ಯಾಕೆ ನೆಕ್ಸ್ಟ್ ಟ್ರೈ ಮಾಡಲ್ಲ? ಮೇಡಮ್ ನಾನು ಸೋತೆ, ಒಂದು ಯೂಟ್ಯೂಬ್ ಇಂಡಸ್ಟ್ರಿ ಕ್ರಿಯೇಟ್ ಮಾಡೋದಲ್ಲ, ಶಾರ್ಟ್ ಫಿಲಮ್ ಇಂಡಸ್ಟ್ರಿ ಕ್ರಿಯೇಟ್ ಮಾಡಿದೆ. ನಾನು ಮಾಡಬೇಕು ಅಂತ ಮಾಡಿಲ್ಲ, ನನ್ನ ಹಸಿವಿಂದ ಅದು ಕ್ರಿಯೇಟ್ ಆಯಿತು. ಅದೇ 250 ಜನ ಡೈರೆಕ್ಟ್ರು, ಸೋತಿರೋ ಡೈರೆಕ್ಟ್ರುಗಳು ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಲಾಸ್ಟ್ ಟೈಮ್ ಈ ತಪ್ಪು ಮಾಡಿದ್ದೆ, ನಾನು ಕತೆ ಹಿಂಗೆ ಮಾಡಿದ್ದೆ, ಅವಳು ಆ್ಯಕ್ಟಿಂಗ್ ಬಂದಿದ್ದು, ನಾನು ಬೇಗ ಓಕೆ ಮಾಡಿಬಿಟ್ಟು ಇನ್ನೊಂದು 2 ಟೇಕ್ ಎಕ್ಸ್ಟ್ರಾ ತೊಗೊಂಡು, ಈ ತಪ್ಪುಗಳೆಲ್ಲ ಗೊತ್ತಾಗ್ತಿರ್ತೀವಿ. ಯೂನಿವರ್ಸಿಟಿಲಿ ಪಾಸ್ ಮಾಡಿ ಬಂದಿರ್ತಾರೆ, ಇನ್ನೊಂದು ಹೆಜ್ಜೆ ಇಟ್ಬಿಟ್ರೆ ಒಂದು ಫೇಲ್ಯೂರ್, ಸಕ್ಸಸ್ ಸಿಗುತ್ತೆ. ಬಟ್ ಆ 250 ಜನ ವಾಪಸ್ ಹೋಗ್ಬಿಡ್ತಾರೆ. ಇದು ತಪ್ಪಲ್ವ ಮೇಡಮ್? ಇದನ್ನು ಯಾರು ಗೈಡ್ ಮಾಡೋರಿಲ್ಲ. ಮತ್ತು ಅದರಲ್ಲಿ ಎಷ್ಟು ಒಳ್ಳೆ ರೈಟರ್ಗಳಿರ್ತಾರೆ ಮೇಡಮ್. ಯಾರು ಕೂಡ ಮಗು ಹೆಜ್ಜೆ ಇಡ್ತಿದ್ದಂಗೆ ಕಾಲು ಬರಲ್ಲ. ಹಾಗೆ ತಪ್ಪುಗಳಾಗ್ತಿದ್ರೆ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಲೈಫಲ್ಲಿ, ತುಂಬ ತಪ್ಪು ಮಾಡಿದ್ದೀನಿ. ನಾನು ತಪ್ಪು ಮಾಡಿನೇ ಒಳ್ಳೆ ರೈಟರ್ ಆಗಕ್ಕೆ ಸಾಧ್ಯ ಆಗಿದ್ದು. ಅಂದರೆ ನಾನೇ ಹೇಳ್ತಾ ಇರೋದು, ನಾನು ಸಿನಿಮಾ ಕೊಡ್ತೀನೋ ಫ್ಲಾಪ್ ಕೊಡ್ತೀನೋ ಬಿಟ್ಬಿಡಿ. ಬಟ್ ಆದರೆ ನಾನು ಲೈಕ್ ಯೂಟ್ಯೂಬಲ್ಲಾದರೂ ಒಂದು ಸಣ್ಣ ರೈಟ್ರ್, ಇವನು ಓಕೆ ಪರವಾಗಿಲ್ಲ ಅನ್ನೋ ರೈಟ್ರ್ ಅಂತ ಅನ್ನೋ ಥರನಾದರೂ ಆಗಿದ್ದೀನಿ. ಬಟ್ ನಾನು ಇವಾಗ ಮೇಡಮ್, ನಾನು ನಾಳೆ ಸಿನಿಮಾ 100 ಕೋಟಿ ಮಾಡಲಿ, ಇಲ್ಲ ಫ್ಲಾಪ್ ಆಗಲಿ, ನಾನು ಮತ್ತೆ ಇನ್ನೊಂದು 1 ವರ್ಷ ಇಲ್ಲ 2 ವರ್ಷ ಕೂತ್ಕೊಂತೀನಿ. ಬಟ್ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಬೇರೆ. ಇವಾಗ ಅಮೃತಾಂಜನ್ ಜೊತೆ ಪ್ಯಾನ್ ಇಂಡಿಯಾ ಬೇರೆ ಖಂಡಿತ ಮಾಡ್ತೀನಿ. ಅಮೃತಾಂಜನ್ ಹೆಸರಲ್ಲೇ ಇಲ್ಲ ಬೇರೆ ಸಿನಿಮಾ.